ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋದಯ ನೀತಿಪ್ರದಾಯ ಜ್ಞಾನಪ್ರದಾಯ ವಿಭುದಾಯ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಇವತ್ತಿನ ದಿವಸ ಮುಹೂರ್ತದಲ್ಲಿ ನಾವು ಪಾಠಗಳನ್ನು ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ವಾರಾದಾಯುಷ್ಯವರ್ಧನಂ ಅಂತ ಹೇಳ್ತಾರೆ. ಈ ಆಯುಷ್ಯ ಕರ್ಮ ಅಂತಂದರೆ ಚೌಲ, ಉಪನಯನ, ಮುಂಡನ ಇಂಥ ಕಾರ್ಯಗಳಲ್ಲಿ ವಾರದ ಮಹತ್ವ ಸ್ವಲ್ಪ ಜಾಸ್ತಿ ಇರ್ತದೆ. ಪ್ರತಿನಿತ್ಯದಲ್ಲಿಯೂ ಕೂಡ ಈ ಕ್ಷೌರ ಕರ್ಮಾದಿಗಳನ್ನು ಮಾಡಿಕೊಳ್ಬೇಕಾದರೂ ಆ ವಾರದ ಅನುಸಾರವಾಗಿ ಫಲಗಳನ್ನು ಹೇಳ್ತಾ ಬರ್ತಾರೆ. ಪಂಚಾಂಗದಲ್ಲಿ ಈ ವಾರವು ಕೂಡ ಒಂದು ವಿಶೇಷ ಅಂಶವಾಗಿರೋದರಿಂದ ಮುಹೂರ್ತದಲ್ಲಿಯೂ ಕೂಡ ಈ ವಾರಗಳನ್ನು ಶುಭ ವಾರಗಳು ಮತ್ತು ಅಶುಭ ವಾರಗಳು ಅಂತ ಹೇಳ್ತಾರೆ. ದಾಸರ ಪ್ರಕಾರ ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ ಅಂತ ಹೇಳುತ್ತಾ ಇರಬೇಕಾದ್ರೆ ಈ ಶುಭ ಮತ್ತು ಅಶುಭ ಅನ್ನೋದು ವಾರದಲ್ಲಿ ಹೇಗೆ ಬರ್ತದೆ? ವಾರದಲ್ಲಿ ಶುಭ ಅಶುಭತ್ವ ಇಲ್ಲ. ಅಂದರೆ ವಾರ ಅಂದರೆ ಇಲ್ಲಿ ದಿನ ಅಂತ ತೆಗೆದುಕೊಳ್ಬೇಕು. ಸೋಮವಾರ ಇದು ಚಂದ್ರನ ದಿನ, ರವಿವಾರ ಇದು ಸೂರ್ಯನ ದಿನ, ಮಂಗಳವಾರ ಇದು ಕುಜನ ದಿನ, ಬುಧವಾರ ಬುಧನ ದಿನ. ಈ ರೀತಿಯಾಗಿದ್ದಾಗ ಈ ದಿನಗಳಲ್ಲಿ ಶುಭ ಮತ್ತು ಅಶುಭತ್ವ ಇಲ್ಲ. ಯಾವ ಕಾರ್ಯಗಳಿಗಾಗಿ ನಾವು ಈ ವಾರಗಳನ್ನು ಬಳಸ್ತಾ ಇದ್ದೇವೋ ಅಲ್ಲಿ ನಾವು ಆ ಶುಭ ಮತ್ತು ಅಶುಭತ್ವವನ್ನು ನಿರ್ಣಯ ಮಾಡಬೇಕಾಗ್ತದೆ. ಎಲ್ಲ ಸರ್ವ ಕಾರ್ಯಗಳಿಗೂ ಕೂಡ ಶುಭ ದಿನಗಳಂದರೆ ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ. ಕೆಲವೊಂದು ಕಾರ್ಯಗಳಿಗೆ ಈ ರವಿವಾರ, ಮಂಗಳವಾರ, ಶನಿವಾರಗಳನ್ನು ವರ್ಜ್ಯ ಮಾಡ್ತಾರೆ ಶುಭ ಕಾರ್ಯಗಳಿಗೆ. ಆದರೆ ಕೆಲವೊಂದು ಅಶುಭ ಕಾರ್ಯಗಳಿಗೆ ಇದು ಯಾವುದೇ ನಿರ್ಬಂಧ ಇರೋದಿಲ್ಲ. ಈ ವಾರಗಳ ಸೃಷ್ಟಿ ಹೇಗಾಗ್ತದಪ್ಪ? ಭೂಮಿ ತನ್ನ ಒಂದು ಸುತ್ತನ್ನು ಸುತ್ತಬೇಕಾದ್ರೆ 24 ಗಂಟೆಗಳನ್ನು ತಗೋತದೆ. ಅದರಲ್ಲಿ ಹಗಲು ಮತ್ತು ರಾತ್ರಿಗಳು ಉಂಟಾಗ್ತವೆ. ಅದೇ ತೆರನಾಗಿ ಈ ಒಂದು ಭೂಮಿಯ ಸುತ್ತುವಿಕೆ ಏನಿದಲ್ಲ, ಇದರ ಒಂದು ಆಧಾರದಲ್ಲಿ, ಹಗಲು ರಾತ್ರಿಗಳ ಒಂದು ಆಧಾರದಲ್ಲಿ ಪ್ರತಿ 7 ದಿನಗಳಿಗೊಮ್ಮೆ ಭೂಮಿ ತನ್ನ ನಿರ್ದಿಷ್ಟವಾದಂಥ ಏನು ತನ್ನ ಪ್ರಾರಂಭದ ಬಿಂದು ಇತ್ತೋ ಅಲ್ಲಿಗೆ ಬಂದು ನಿಲ್ತಾ ಇರೋದರಿಂದ ಅವುಗಳಲ್ಲಿ ದಿನಗಳನ್ನು ಲೆಕ್ಕ ಹಾಕ್ತಾರೆ. ಅವುಗಳಿಗೆ ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಂತ ವಾರಗಳ ಹೆಸರನ್ನಿಟ್ಟು ಆ ದಿನಗಳನ್ನು ಆಯುಷ್ ಕರ್ಮಕ್ಕೆ ಮುಖ್ಯವಾಗಿ ನೋಡ್ತಾರೆ. ನಾವು ಹೇಳ್ತಾ ಇರ್ತೇವೆ, ಒಂದು ದಿನ ಕಳೀತು ಅಂದರೆ ನಮ್ಮ ಆಯುಷ್ಯದಲ್ಲಿ ಒಂದು ದಿನ ಕಡಿಮೆ ಆಯಿತು ಅಂತ ಹೇಳ್ತೀವಿ. ಈ ರೀತಿಯಾಗಿ ದಿನದ ಲೆಕ್ಕವನ್ನು ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಈ ಪಂಚಾಂಗದಲ್ಲಿ ವಾರಕ್ಕೂ ಕೂಡ ಈ ವಾರದ ಒಂದು ಮುಖ್ಯತೆಯನ್ನು ಹೇಳಿಕೊಟ್ಟಿದ್ದಾರೆ. ಜ್ಯೋತಿಷ್ಯದಲ್ಲಿಯೂ ಕೂಡ ವಾರವನ್ನು ಯಾವ ವಾರದಲ್ಲಿ ಹುಟ್ಟಿದ್ದೀಯಾ, ಜನ್ಮ ವಾರ ಯಾವುದು ಅಂತ ಕೇಳಿದಾಗ ಅದಕ್ಕೂ ಕೂಡ ಮಹತ್ವವನ್ನು ಕೊಡ್ತಾರೆ. ಈ ರವಿವಾರ ಹುಟ್ಟಿದಂಥವರು ಮುಖ್ಯವಾಗಿ ಅಧಿಕಾರ, ಸರ್ಕಾರ, ಎಲ್ಲರಿಗೂ ಸಹಾಯ ಮಾಡುವಂಥ ಬುದ್ಧಿ, ಈ ರಾಜನಂತೆ ಲೀಡರ್ಶಿಪ್, ನಾಯಕನಾಗುವಂಥ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿರ್ತಾರೆ ರವಿವಾರ ಹುಟ್ಟಿದವರು ಅಂತ ಹೇಳ್ತಾರೆ. ಅದೇ ರೀತಿ ಸೋಮವಾರ ಚಂದ್ರನಿಗೆ ಸಂಬಂಧಪಟ್ಟಿರೋದು. ಅಲ್ಲಿ ಅವರು ಬಹಳ ಭಾವನಾತ್ಮಕ ಜೀವಿಗಳಾಗಿರ್ತಾರೆ. ಅಂಥವರು ಈ ಒಂದು ಅಶಕ್ತರ ಸೇವಾ ಕಾರ್ಯಗಳಲ್ಲಿ, ನರ್ಸಿಂಗ್ ಅಂತ ಏನು ಹೇಳ್ತೀವೋ ಆ ಕಾರ್ಯಗಳಲ್ಲಿ ಬಹಳ ಅವರು ಆ ಸೋಮವಾರ ಹುಟ್ಟಿದವರಿಗೆ ಉತ್ಸಾಹ ಇರ್ತದೆ. ಮಂಗಳವಾರ ಹುಟ್ಟಿದವರು ಸುರಸೇನಾಧಿಪತಿಯಾದಂಥ ಇಂದ್ರನಂತೆ ಮಂಗಳನು ಕೂಡ ಗ್ರಹಗಳಲ್ಲಿ ಸೇನಾಧಿಪತಿ ಪಟ್ಟವನ್ನು ಕೊಟ್ಟಿದ್ದಾರೆ. ಅಂದರೆ ರಕ್ಷಣೆ ಮಾಡುವಂಥ ಕಾರ್ಯಗಳನ್ನು ಅವರು ಮಾಡ್ತಾ ಇರ್ತಾರೆ. ಅದೇ ದುರ್ಬುದ್ಧಿ ಇದ್ದವರು ಅವರು ಕೂಡ ಕೆಟ್ಟದ್ದನ್ನೇ ಮಾಡುವಂಥ ಈ ಡಾನ್ಗಳಂತ ಹೇಳ್ತೀವಿ, ಆ ಥರ ಒಂದು ಬುದ್ಧಿಯನ್ನು ತೋರಿಸ್ತಾರೆ. ಬುಧವಾರ ಹುಟ್ಟಿದವರಿಗೆ ಲೆಕ್ಕಾಚಾರ, ಬುಧ ಅಂದ್ರೆ ಲೆಕ್ಕಾಚಾರ, ಹಾಸ್ಯ, ಆಮೇಲೆ ಸ್ವಲ್ಪ ನಕಲು ಮಾಡೋದು, ಜೆರಾಕ್ಸ್ ಕಾಪಿ ಅಂತೀವಲ್ಲ ಆ ಥರ. ಈ ಬುಧವಾರ ಹುಟ್ಟಿದವರಿಗೆ ಈ ಲೆಕ್ಕಾಚಾರದ ಬುದ್ಧಿ ಜಾಸ್ತಿ ಇರ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಗುರುವಾರ ಹುಟ್ಟಿದವರಿಗೆ ಗುರುವಿಗೆ ಕೊಟ್ಟು ಮಾತ್ರ ಗೊತ್ತು. ಅಂದರೆ ಗುರುವಿಗೆ ತ್ಯಾಗ ಬುದ್ಧಿ, ದಾನ ಕೊಡೋದಾಗಲಿ ಅಥವಾ ಯಾರಿಗಾದರೂ ಪರೋಪಕಾರ ಮಾಡೋದಾಗಲಿ, ಈ ರೀತಿಯಾಗಿ ಅವರಿಗೆ ಕೊಡುವುದನ್ನು ಮಾತ್ರ ಅವರ ಕೈಯಿಂದ ಧಾರಾಳವಾಗಿ ಕೊಡ್ತಾ ಇರ್ತಾರೆ. ಅದೇ ರೀತಿ ಶುಕ್ರನನ್ನು ತಗೊಂಡಾಗ ಶುಕ್ರವಾರ ಬರ್ತದೆ, ಅದರ ಅಧಿಪತಿಯಾಗಿ ಶುಕ್ರ ಬರ್ತಾನೆ. ಅವರನ್ನೇ ನಾವು ದಿನಾಧಿಪತಿ ಅಂತಲೂ ಕರಿತೀವಿ. ಏನು ವಾರದ ಹೆಸರುಗಳಲ್ಲಿ ಗ್ರಹಗಳ ಹೆಸರುಗಳಿದೆಯೋ
ಆ ಗ್ರಹಗಳೇ ಅವತ್ತಿನ ದಿನದ ಅಧಿಪತಿಗಳಾಗ್ತಾರೆ. ವಾರದ ಅಧಿಪತಿಯನ್ನು ನೋಡಬೇಕಾದ್ರೆ ಆ ವಾರದ ಪ್ರಥಮ ದಿವಸ ಯಾವುದಿರ್ತದೋ ಅದು ವಾರಾಧಿಪತಿ ಆಗ್ತದೆ. ರವಿ ಯಾವಾಗಲೂ ವಾರಾಧಿಪತಿಯಾಗಿ ಬರ್ತಾನೆ. ಶುಕ್ರವಾರ ಹುಟ್ಟಿದವರಿಗೆ ತಾರತಮ್ಯ ಶಕ್ತಿ ಅಂದರೆ ಈ ಡಿಸ್ಕ್ರಿಮಿನೇಷನ್ ಪವರ್ ಅಂತ ಹೇಳ್ತೀವಿ, ಅದರಲ್ಲಿ ತಾರ್ಕಿಕ ಬುದ್ಧಿ ಇರ್ತದೆ, ಲಾಜಿಕ್ಕನ್ನು ಯೂಸ್ ಮಾಡ್ತಾರೆ. ಹಾಗೆ ಶನಿವಾರ ಹುಟ್ಟಿದವರು ಸ್ವಲ್ಪ ಕಷ್ಟಜೀವಿಗಳಂತ ಹೇಳ್ಬೋದು, ಕಷ್ಟವನ್ನು ಪಡ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ, ಶ್ರಮಜೀವಿಗಳಂತ ಹೇಳ್ಬೋದು, ಎಲ್ಲ ಥರದ ಸೇವೆಗಳನ್ನು ಮಾಡಲು ಅವರು ಸಮರ್ಥರಾಗಿರ್ತಾರೆ. ಆದ್ದರಿಂದ ಈ ವಾರದ ಬಗ್ಗೆ ವಿಶೇಷವಾಗಿ ನಾವು ಗಮನ ಕೊಟ್ಟು ಶುಭವಾರಗಳಲ್ಲಿ ಶುಭ ಕೆಲಸಗಳನ್ನು ಮಾಡಿದಾಗ ಶುಭ ಫಲ ಉಂಟಾಗ್ತದೆ. ಅಶುಭ ವಾರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದಾಗೂ ಕೂಡ ಆ ಫಲದಲ್ಲಿ ವ್ಯತ್ಯಾಸ ಆಗ್ತದೆ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಪಂಚಾಂಗದಲ್ಲಿ ಮುಹೂರ್ತಕ್ಕೆ ಯಾಕೆ ಮಹತ್ವ ಬರ್ತದೆ ವಾರದ ಬಗ್ಗೆ ಅಂದರೆ ಶುಭವಾರಗಳಲ್ಲಿ ಶುಭ ಕೆಲಸಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ. ಈಗ ನೀವು ಉದಾಹರಣೆ ಹೇಳಬೇಕು ಅಂತಂದರೆ ಮಂಗಳವಾರ ಶನಿವಾರ ಕ್ಷೌರ ಕರ್ಮಾದಿಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆ ರವಿವಾರ ಕೂಡ ಹೇಳ್ತಾರೆ. ಯಾಕಂದರೆ ಅವತ್ತಿನ ದಿವಸ ಅದು ಒಂದು ನಿರ್ದಿಷ್ಟವಾದಂಥ ವೈಬ್ರೇಷನ್ ಹೊಂದಿರ್ತದೆ, ಅಲ್ಲಿ ಅದನ್ನು ಮಾಡಬಾರದು. ಯಾವುದು ಧರ್ಮದಲ್ಲಿ ಮಾಡಬಾರದು ಅಂತ ಹೇಳಿದೆಯೋ ಅದನ್ನು ಮಾಡೋದೇ ನಮ್ಮ ಕೆಲಸ ಅಂತ ತಿಳ್ಕೊಂಡವ್ರಿಗೆ ಏನೂ ಹೇಳಲಿಕ್ಕಾಗಲ್ಲ. ಈ ಧರ್ಮಶಾಸ್ತ್ರ ಅನ್ನೋದೇ ಹಾಗೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಶುಭತ್ವ ಅಶುಭತ್ವವನ್ನು ನಿರ್ಣಯ ಮಾಡಬೇಕಾದ್ರೆ ಮುಹೂರ್ತ ಅನ್ನೋದನ್ನೇ ಬಹಳವಾಗಿ ನಾವು ಗಮನ ಇಟ್ಕೊಂಡು ನೋಡಬೇಕು. ಈ ಒಂದು ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ದಯವಿಟ್ಟು ಎಲ್ಲರೂ ಈ ವಿಚಾರಗಳಿಗೆ ಒಳ್ಳೆಯದನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಏನಾದರೂ ಪರಿಹಾರಗಳು ಬೇಕಾಗಿದ್ದರೆ ನನ್ನ ನಂಬರಿಗೆ ಕಾಲ್ ಮಾಡಿರಿ. ಎಲ್ರಿಗೂ ಇದನ್ನು ಈ ಸನಾತನ ಧರ್ಮದ ಒಂದು ವಿಚಾರಗಳನ್ನು ಹಂಚಬೇಕು ಅನ್ನುವ ಇಚ್ಛೆಯಿಂದ ಈ ಒಂದು ಚಾನಲ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.